ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ನೆನೆ ಅಪ್ಡೇಟ್ ಕೊಡಲಿಲ್ಲ ನಿಮಗೆ, ಮ್ಯಾಚ್ ರಿವ್ಯೂ ಕೂಡ ಮಾಡೋಕ್ಕಾಗಲಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಈಚೆ ಹೋಗಿದ್ದರಿಂದ ಕರ್ನಾಟಕ ಬುಲ್ಡೋಸರ್ಸ್ ನೆನ್ನೆ ಸೆಮಿಫೈನಲ್ನ ಗೆದ್ದು ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಇವತ್ತೇ ಫೈನಲ್ ಇದೆ. ಬೆಂಗಾಲ್ ಟೈಗರ್ಸ್ ಅಗೇನ್ಸ್ಟ್ 6:30 ಮ್ಯಾಚ್ ಸ್ಟಾರ್ಟ್ ಆಗ್ತಿದೆ. ಚೆನ್ನೈಗೆ ಹೊಡೆದ್ಬಿಟ್ಟು ಬಂದಿರೋದು ಗುರು, ತಮಿಳ್ನಾಡವ್ರು ಇಟ್ಟಾಡ್ಸ್ಕೊಂಡು ಹೊಡೆದ್ಬಿಟ್ಟು ಬಂದಿರೋಂಥ ಕರ್ನಾಟಕ ಟೀಮ್ ಇವತ್ತು ಬೆಂಗಾಲ್ ಅವರಿಗೆ ಓಡಾಡ್ಸ್ಕೊಂಡು ಹೊಡಿಯುತ್ತಾ ಅಂತ ಕಾದು ನೋಡಬೇಕು. ಎಲ್ಲ ಮ್ಯಾಚ್ನೂ ಗೆದ್ಕೊಂಡ್ಬಂದಿದ್ದು, ಒಂದು ಮ್ಯಾಚ್ನು ಬಿಡ್ದಂಗೆ ಇಲ್ಲೇನೋ ಬಂದು ಫೈನಲ್ ಉದ್ರಕೊಂಡ್ಬಿಡ್ತು ಅಂತಂದರೆ ಇದು ಸಿಕ್ಕಾಪಟ್ಟೆ ಸ್ಯಾಡ್ ಆಗುತ್ತೆ. ಏನಕ್ಕೆ ನಾನು ಸ್ಯಾಡ್ ಬಗ್ಗೆ ಮಾತಾಡ್ತಿದ್ದೀನಿ, ಹ್ಯಾಪಿ ಮೂಮೆಂಟ್ ಬಗ್ಗೆ ಮಾತಾಡೋಣ. ಗೆಲ್ತಾರೆ ಗುರು ಇವತ್ತು ಕರ್ನಾಟಕ ಬಿಡೋದು. ಕುದೀಪ್ ಬಣ್ಣ ಕ್ಯಾಪ್ಟನ್ಸಿಲಿ ನೋಡೋಣ ಏನಾಗುತ್ತೆ ಅಂತ. 6:30 ಯಾರು ಮಿಸ್ ಮಾಡಿಬಿಡಿ ನೋಡೋದು. ಅಪ್ಡೇಟ್ ಬಂದ್ಬಿಟ್ಟು ಇವತ್ತು ಒಂಥರ ಕ್ವಾರ್ಟರ್ ಫೈನಲ್ ಮ್ಯಾಚ್ ನಡೀತಾ ಇದೆ ಅಂತ ಅನ್ಕೊಳ್ಳಿ. ಬಟ್ ಆದ್ರೂ ಇಂಡಿಯಾನೇ ಸಿಕ್ಕಾಪಟ್ಟೆ ಫೇವರೇಟ್ಸ್. ಇಂಡಿಯಾ ವರ್ಸಸ್ ಪಾಕಿಸ್ತಾನ ಅಂಡರ್-19 ವರ್ಲ್ಡ್ ಕಪ್ ಮ್ಯಾಚ್ ನಡೀತಾ ಇದೆ ಇವತ್ತು. ಪಾಕಿಸ್ತಾನ ಇಂಡಿಯಾ ಎರಡೂ ಕಂಟ್ರಿಗಳು ಕೂಡ ಟಾಸ್ ಟೈಮಲ್ಲಿ ಹ್ಯಾಂಡ್ ಶೇಕು ಮಾಡ್ಕೊಂಡಿಲ್ಲ. ಇಂಡಿಯಾ ಕರೆಂಟ್ಲಿ ಇವಾಗ ಫಸ್ಟ್ ಬ್ಯಾಟಿಂಗ್ ಆಡ್ತಾ ಇದ್ದಾರೆ, 4 ವಿಕೆಟ್ನ ಕಳ್ಕೊಂಡು 140 ಆಡ್ತಾ ಇದ್ದಾರೆ. 30 ಓವರ್ ಆಗಿದೆ, ಇನ್ನು 20 ಓವರ್ ಬಾಕಿ ಇದೆ. ಇನ್ನು ಯೂಶಲಿ ಡಬಲ್ ಮಾಡ್ತಾರೆ 140 ಆಗಿರೋದನ್ನ. ನೋಡೋಣ ಅದೇನೇನಾಗುತ್ತೆ ಕತೆ ಅಂತ. ಇವತ್ತು ಗೆದ್ರೂ ಕೂಡ ಕಷ್ಟನೇ ಇದೆ. ಹೆವಿ ಮಾರ್ಜಿನ್ ವಿಕ್ಟ್ರಿ ಆಗಬೇಕು ಪಾಕಿಸ್ತಾನ ಅವ್ರು ಕ್ವಾಲಿಫೈ ಆಗಬೇಕು ಅಂತಂದರೆ. ಕಾದು ನೋಡೋಣ ಏನೇನಾಗುತ್ತೆ ಅಂತ. ಇಂಡಿಯಾ ಅಂತೂ ಟಾಪ್ ಎಂಡಲ್ಲಿ ಇದ್ದಾರೆ ಗುರು, 3 ಗೆದ್ಬಿಟ್ಟು ಇದನ್ನು ಕೂಡ ಹೋಪ್ಫುಲಿ ಹೊಡಿತಾರೆ ಅಂತ ಕಾಣಿಸುತ್ತೆ ಪಾಕಿಸ್ತಾನ ಅಗೇನ್ಸ್ಟ್. ಕಾದು ನೋಡೋಣ ಏನಾಗುತ್ತೆ. ಅಪ್ಡೇಟ್ ನಂಬರ್ 3, RCBನ ಬೈ ಮಾಡೋದಕ್ಕೆ ಅಂತ ಇನ್ನೂ ಒಂದು ತಲೆ ಈಚೆ ಕಡೆ ಬಂದಿದೆ. ಅದೇ ಸುಖೇಶ್ ಚಂದ್ರಶೇಖರ್ ಹುಡುಗಿರ್ ವಿಚಾರದಲ್ಲಿ ಜೈಲಿಗೆ ಪೈಲ್ಗೆ ಎಲ್ಲ ಹೋಗಿ ಬಂದಿರೋ ಮಗ ಈಗ RCBನ ಬೈ ಮಾಡ್ತೀನಿ, $1 ಮಿಲಿಯನ್ ಕ್ಯಾಶ್ ಡೀಲ್ ಮಾಡ್ಬಿಡ್ತೀನಿ ಪಟ್ಟಣಂಗೆ. ಇದು ಏನು ಒಳ್ಳೆ ಚಿಲ್ಲರೆ ವ್ಯಾಪಾರ ಥರ ಹೇಳ್ತಾವ್ರೆ. ಯಾವುದೇ ಕಂಪ್ನಿ ಹೋಗ್ಲಿ ಬರ್ರಿ ಯಾರು ಲೂಸು ಅಂತ ಕಾಣಿಸುತ್ತೆ. ಏನಮ್ಮ ಸುಮ್ಮನೆ ಏನೋ ಬೈಕ್ ಬಂದಿದ್ದು ಬಿಡ್ತಾರಲ್ಲ, ಕ್ಯಾಶ್ ಡೀಲ್ ಮಾಡ್ಬಿಡ್ತೀನಿ ನಾನು ಅಂತ. ಪಟ್ಟಣಂಗೆ ಇವಾಗಲೇ ರೆಡಿ ಇದೆ, ಪಟ್ಟಣಂಗೆ ಇವಾಗಲೇ ಡೀಲ್ ಮಾಡ್ಕೊಂಬಿಡಿ. $1 ಮಿಲಿಯನ್ RCB ಒಪ್ಪುತ್ತಾಗರು. ಇಲ್ಲ ರಾಜಸ್ಥಾನ್ ರಾಯಲ್ಸ್ ಇದೆ $1 ಮಿಲಿಯನ್, $1.3 ಮಿಲಿಯನ್ ಹೋಗ್ತೈತೆ. RCB $1 ಮಿಲಿಯನ್ ಒಪ್ಪುತ್ತಾ? RCB ಮಿನಿಮಮ್ ಅಂದರೆ $2 ಮಿಲಿಯನ್, $2 ಬಿಲಿಯನ್. $1 ಬಿಲಿಯನ್ ಒಪ್ಪೋದಿಲ್ಲ RCB. ನೀವು ಅನ್ಕೊಂಡಿರೋ ಪ್ರಕಾರ ಏನೋ ನಾವು ಇಟ್ಕೊಂಡವ್ರಲ್ಲ, RCB ಬಂದ್ಬಿಟ್ರೆ ನಾನು ಕೊಟ್ಬಿಡ್ತೀನಿ, ಹಿಂಗಾಗ್ಬಿಡುತ್ತೆ ಅಂತ. ಯಾತೂ ಕೂಡ ಆಗೋದಿಲ್ಲ ನನ್ನ ಪ್ರಕಾರ. ಇದೆಲ್ಲ ಸುಮ್ಮನೆ ಫನ್ನಿಗಳವ್ರೆ ಅಂತ ಕಾಣಿಸ್ತಾ ಇದೆ ಸೀನ್ನ ನೋಡ್ತೋ ಅಂತಂದರೆ. ನಾನು ಮುಂದೆ ಬರ್ತೀನಿ, ನಾನು ಇವಾಗಲೇ ಡೀಲ್ ಮಾಡ್ಕೊತೀನಿ RCB ಜೊತೆಗೆ. RCB ಬಂದರು ಅಂದರೆ $1 ಬಿಲಿಯನ್ ಇವಾಗಲೇ ಕೊಟ್ಬಿಡ್ತೀನಿ ಅಂತ ಹೇಳಿದ್ದಾರೆ. ಅದು ಹೇಳೋದ್ಮೇಲೆ ಎಲ್ಲ ಲೂಸು ಅಂತ ಕಾಣಿಸುತ್ತೆ. ಹುಡುಗಿರ ವಿಚಾರದಲ್ಲಿ ಜೈಲು ಗೀರು ಎಲ್ಲ ಕಂಡುಬಿಟ್ಟು ಏನೋ ಬಾಯಿಗೆ ಬಂದು ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾವ್ರೆ ಅನ್ನೋ ಥರ ಕಾಣಿಸ್ತಾ ಇದೆ. ಅಪ್ಡೇಟ್ ನಂಬರ್ 4, ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಗೊತ್ತಾ? ಹಾರ್ದಿಕ್ ಪಾಂಡ್ಯ ಅವರು ನೆನ್ನೆ ಮಾಡಿರೋಂಥ ಇಂಟ್ರೆಸ್ಟಿಂಗ್ ಸಾಧನೆ ಏನು ಅಂತ ಅಂದರೆ, ಹಾರ್ದಿಕ್ ಪಾಂಡ್ಯ ಮೊದಲನೇ ಪ್ಲೇಯರ್ ಆಗ್ತಾರೆ T20 ಹಿಸ್ಟ್ರಿಲೇ, T20 ಇಂಟರ್ನ್ಯಾಷನಲ್ ಹಿಸ್ಟ್ರಿಲೇ ಕೊನೆಯ ಓವರಲ್ಲಿ ಅಂದರೆ 20ನೇ ಓವರಲ್ಲಿ 1000 ರನ್ನ ಗಳಿಸೋದಕ್ಕೆ ಮೊದಲನೇ ಪ್ಲೇಯರ್ ಆಗ್ತಾರೆ ಹಾರ್ದಿಕ್ ಪಾಂಡ್ಯ. ಈ ಥರ ಸಾಧನೆನ ಧೋನಿ ಸಹ ಮಾಡಿಲ್ಲ. ಅಂದರೆ ಅವ್ರು ಇಂಟರ್ನ್ಯಾಷನಲ್ ಕ್ರಿಕೆಟ್ ಇವರಷ್ಟೇ ಆಡಿಲ್ಲ, T20s ಅಂತ ಬಂದಾಗ. ಆ ಸಾಧನೆ ಕೂಡ ಇವಾಗ ಹಾರ್ದಿಕ್ ಪಾಂಡ್ಯ ಮಾಡ್ಬಿಟ್ಟಿದ್ದಾರೆ. ಸೊ 1000 ರನ್ನ ಒಂದೇ ಒಂದು ಓವರಲ್ಲಿ ಹೊಡೆಯೋದು ಅಂದರೆ, ಅದು 20ನೇ ಓವರ್ ಹೊಡೆಯೋದು ಅಂದರೆ ಸುಮ್ಮನೆ ಮಾತಾಗಿರೋ. ಅಪ್ಡೇಟ್ ನಂಬರ್ 5, ನಿನ್ನೆ ಮ್ಯಾಚಲ್ಲಿ ಆಗಿರೋಂಥ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ದಾಖಲೆ ಏನು ಅಂತಂದರೆ, ಇನ್ಯಾರೋ ಗೊತ್ತೇ ಇಲ್ಲದೆ ಇರೋಂಥ ದಾಖಲೆ ಏನಲ್ಲ. ನಮ್ಮ ಇಂಡಿಯಾಗೆ ಗೊತ್ತಿರೋದೇ 3ನೇ ಹೈಯೆಸ್ಟ್ T20 ಟೋಟಲ್ ಬಂದಿದ್ದು. ಅದೊಂದು ಕಡೆ ಆಯಿತು ಅಂತಂದರೆ, ಎರಡು ಟೀಮ್ನ ಕಲೆಕ್ಟಿವ್ ಆಗಿ ನೋಡ್ತು ಅಂತಂದರೆ ಹೈ ಸ್ಕೋರಿಂಗ್ ಏನೇ ಆಗಿದೆ. ಎರಡು ಇಂಡಲ್ಲೂ ಕೂಡ 225 ರನ್ ಅವರು ಕೂಡ ಹೊಡಿತಾರೆ. ಸೊ ಓವರ್ ಆಲ್ ಕಲೆಕ್ಟಿವ್ ಆಗಿ 496 ರನ್ ಆಗುತ್ತೆ. ಇದು T20 ಹಿಸ್ಟ್ರಿಲೇ ಸೆಕೆಂಡ್ ಮ್ಯಾಚ್ ಆಗುತ್ತೆ ಜಾಸ್ತಿ ರನ್ಸ್ಗಳು ಬಂದಿರುವಂಥ ಮ್ಯಾಚು. ಫಸ್ಟ್ ಮ್ಯಾಚ್ ಬಂದ್ಬಿಟ್ಟು 517 ರನ್ ವೆಸ್ಟ್ ಇಂಡೀಸ್ ವರ್ಸಸ್ ಸೌತ್ ಆಫ್ರಿಕಾ ಆಗಿದ್ದು 2023. ಅದಾದ ನಂತರ 496 ರನ್ ಇಂಡಿಯಾ ಹೊಡೆದಿರ್ಬೋದು. ಇಂಡಿಯಾ 2 ಮ್ಯಾಚಲ್ಲಿ 290+ ಜೊತೆಗೆ ಇನ್ನೂ ಒಂದು ಮ್ಯಾಚಲ್ಲಿ 280+ ಅನ್ನು ಹೊಡೆದಿದೆ. ಸೊ 2 ಮ್ಯಾಚಲ್ಲಿ ಜಾಸ್ತಿ ಹೊಡೆದಿರ್ಬೋದು, ಬಟ್ ಆಪೋನೆಂಟ್ ಟೀಮು ಜಾಸ್ತಿ ಹೊಡೆದಿರಲಿಲ್ಲ. ಈ ಒಂದು ಮ್ಯಾಚಲ್ಲಿ ಮಾತ್ರ ಆಪೋನೆಂಟ್ ಟೀಮು ಜಾಸ್ತಿ ಹೊಡೆದಿದ್ದು, ಜಾಸ್ತಿ ಸ್ಕೋರ್ ಕೂಡ ಆಗಿದ್ದು. 496 ರನ್ನು ಒಂದು ಮ್ಯಾಚಲ್ಲಿ ಬರುತ್ತೆ ಅಂತ ಅಂದಾಯ್ತು, ಒಂಥರ ಹೆವಿ ಆಯಿತು. ಇದು ಸೆಕೆಂಡ್ ಮೋಸ್ಟ್ ರನ್ಸ್ ಕಾಂಕರ್ಡ್ ಬೈ ಬೋತ್ ದ ಟೀಮ್ಸ್ ಇನ್ ದ ಮ್ಯಾಚ್ ಆಗುತ್ತೆ. ಸೊ ಈ ಸಾಧನೆ ಇಂಡಿಯಾ ಮತ್ತು ನ್ಯೂಜಿಲೆಂಡ್ ಕಡೆಗೆ ಹೋಗಿದೆ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಇಷ್ಟು ಆಗಿರೋ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ವಿಡಿಯೋ ಸ್ವಲ್ಪ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಏನಾಗಲ್ಲ.